ಪ್ರಶ್ನೆ ಕೇಳಿ ಸರ್. ಹೇಳಿ ಸರ್, ಪಾದಯಾತ್ರೆಗಳೀಗ ಮಂಡ್ಯವರೆಗೂ ಹೋಗಿದೆ. ಇಲ್ಲೊಂದು ಕಡೆ ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಸಸ್ DKಶಿ ಆಗ್ತಿದೆಯಾ ಅಥವಾ ನೀವು ಮೂಡ ಹೋರಾಟ ಮಾಡ್ತಾ ಇದ್ದೀರಾ, ಹೇಗೆ ಸಿದ್ದರಾಮಯ್ಯ ಅಂತ? ನೋಡಿ, ಇವತ್ತು ಜನ ಏನು ಬಯಸ್ತಾ ಇದ್ದಾರೆ, ನಾವು ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಅಹೋರಾತ್ರಿ ಧರಣ ಮತ್ತು ಹೋರಾಟ ಮಾಡಿದ್ದೀವಿ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಪ್ರಶ್ನೆ ಕೇಳಿದಾಗ ಸರ್ಕಾರ ಪಲಾಯನವಾದ ಮಾಡಿ ಓಡೋಗಿರತಕ್ಕಂಥ ಕೆಲಸ ಆಗಿದೆ. ಉತ್ತರನೇ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜಭವನಕ್ಕೆ ತೆರಳಿ NDA ಮೈತ್ರಿಕೂಟ JDS ಶಾಸಕರು ಮತ್ತು BJP ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಆ ಒಂದು ಅವರ ಗಮನಕ್ಕೂ ಕೂಡ ತೆಗೆದುಕೊಂಡ್ಬಂದ್ವಿ. ಸರ್ಕಾರ ಯಾವುದೇ ಥರ ಕ್ರಮ ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೇನಾದರೂ ಇವತ್ತೇನಾದರೂ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಿದ್ರೆ ಅವರ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ತನಿಖೆಯನ್ನು ಎದುರಿಸಬೇಕಾಯಿತು. ಮತ್ತೊಮ್ಮೆ ಅವರು ತನಿಖೆ ಎದುರಿಸಿ ಅವರು ಏನು ತಪ್ಪು ಮಾಡಿಲ್ಲ ಅಂತೇಳಿ ಸಾಬೀತಾದಾಗ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ, ನಮ್ದೇನು ತಕರಾರಿಲ್ಲ. ಅದನ್ನು ಬಿಟ್ಬಿಟ್ಟು ಬಂಡತನ ಪ್ರದರ್ಶನ ಮಾಡೋಂಥ ಕೆಲಸವನ್ನು ಏನು ಸರ್ಕಾರ ಮಾಡಿದೆ, ಇವತ್ತು ವಾಲ್ಮೀಕಿ ಹಗರಣ ದೊಡ್ಡ ಹಗರಣ ಇರ್ಬೋದು, ಮತ್ತು ಜೊತೆಗೆ ಏನು ಈ ಒಂದು ಮೂಡ ಹಗರಣ ಇರ್ಬೋದು, ಎರಡೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ನಿಭಾಯಿಸುವಂಥ ಮುಖ್ಯಮಂತ್ರಿಗಳ ಮೇಲೆ ಇರತಕ್ಕಂಥ ಕಪ್ಪು ಚುಕ್ಕಿ. ಅದಕ್ಕೆ ಅವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಯಿತು. ಅದನ್ನು ವಿರೋಧಿಸಿ JDS ಮತ್ತು BJP ಇವತ್ತು ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮಂಡ್ಯನ ತಲುಪಿದ ಮಂಡ್ಯದಿಂದನೇ ಪ್ರಾರಂಭ ಆಗುವಂಥ ಎಲ್ಲ ಹೋರಾಟ ನಡೀತಾ ಇದೆ. ಬಹುಶಃ ಜನ ಬೆಂಬಲ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಈ ಪಾದಯಾತ್ರೆಗೆ ಸಿಗ್ತಾ ಇದೆ. ಜನಕ್ಕೂ ಕೂಡ ಇವತ್ತು ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ NDA ಪಕ್ಷಗಳು ಮಾಡ್ತಾ ಇದ್ದೀವಿ. ಮೈಸೂರಿಗೆ ಬಹುಶಃ ಶನಿವಾರ ಏನು 10ನೇ ತಾರೀಕು ಅಂತೇಳಿ ನಿಗದಿಯಾಗಿದೆ, ಅವತ್ತು ಬರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಬಹುಶಃ ಅವರು ಬಂದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಶಕ್ತಿ ತುಂಬಿದಂಗೆ ಆಗುತ್ತೆ. ಇವತ್ತು ಅದು ಕೂಡ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ನಿಮಗೂ ಗೊತ್ತಿದೆ ಕುಮಾರಸ್ವಾಮಿ ಅವರ ಶಕ್ತಿ ಏನಿದೆ, ದೇವೇಗೌಡರ ಶಕ್ತಿ ಏನಿದೆ ಅಂತೇಳಿ ಇಂದಿನ ಲೋಕಸಭಾ ಚುನಾವಣೆಯಲ್ಲೇ ಜನ ತೋರ್ಪಡೆ ಮಾಡಿದ್ದಾರೆ. 14 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ 12 ಕ್ಷೇತ್ರವನ್ನು ನಾವು ಗೆದ್ದಿದ್ದೀವಿ. ಖಾಲಿ 2 ಮಾತ್ರ ನಾವು ಸೋತಿರತಕ್ಕಂಥದ್ದು. ಅದು ಕಾಂಗ್ರೆಸ್ನವ್ರ ಕೈಯಲ್ಲಿ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಇಂಥ ಕೆಲಸವನ್ನು ಅವ್ರು ಮಾಡಿ ಅವರು ಎಲ್ಲೋ ಒಂದು ಕಡೆ ಸಮಾವೇಶಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಾಡುವಂಥ ಗಲೀಜನ್ನು ನಾವು ಶುದ್ಧೀಕರಣ ಮಾಡಿ ಮುಂದಕ್ಕೆ ಜನಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಈ ಒಂದು ಪಾದಯಾತ್ರೆಗೆ ಯಶಸ್ವಿ ಸಿಕ್ಕಿದೆ. ಬಹುಶಃ 10ನೇ ತಾರೀಕು ಮೈಸೂರಲ್ಲಿ ಅಂತಿಮ ಕಾರ್ಯಕ್ರಮ ಸಮಾವೇಶ ಮುಗಿಯೋಷ್ಟೊಳಗೆ ಮುಖ್ಯಮಂತ್ರಿಗಳು ಏನಾದರೂ ರಾಜೀನಾಮೆ ಕೊಟ್ಟರೆ ಅವರಿಗೂ ಕೂಡ ಒಂದು ನೈತಿಕತೆ ಉಳಿತದೆ. ಜನ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ತನಿಖೆಯನ್ನು ಎದುರಿಸಲಿ, ಆಮೇಲೆ ಬೇಕಾದರೆ ಅವರು ನಿರ್ದೋಷಿ ಅಂತೇಳಿ ಗೊತ್ತಾದ ಮೇಲೆ ಬೇಕಾದ್ರೆ ಬರಲಿ ಅನ್ನೋದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.